ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ನ ಅನೌನ್ಸ್ ಮಾಡಿದ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಕೆಲವು ಕಂಪನಿಗಳು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಮಾಡಿದವೆ, ಕೆಲವು ಕಂಪನಿಗಳು ಆಫ್ಟರ್ ಮಾರ್ಕೆಟ್ ಅನೌನ್ಸ್ ಮಾಡಿದವೆ. ತಿಳ್ಕೊಳ್ಳೋಣ ಅವುಗಳ ಬಗ್ಗೆ. ಜೊತೆಗೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ, ಅದರ ಬಗ್ಗೆ ಕೂಡ ತಿಳ್ಕೊಂಡು ಮುಂದುವರಿಯೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಮೊದಲಿಗೆ ನೋಡಬಹುದು, ಟ್ರಂಪ್ ಪುಟಿನ್ ಮೀಟ್ ಬಗ್ಗೆ ಒಂದು ಸುದ್ದಿ ಬಂದಿದೆ. ಎಸ್ಪೆಷಲಿ ಇದು ಯುಎಸ್ ಟ್ರೆಜರಿ ಸೆಕ್ರೆಟರಿ ಅವರ ಕಡೆಯಿಂದ ಬಂದಿರುವಂತಹ ಸುದ್ದಿ. ಟ್ರಂಪ್ಸ್ ಐಡ್ ವಾನ್ಸ್ ಇಂಡಿಯಾ ಆಫ್ ಮೋರ್ ಟ್ಯಾರಿಫ್ಸ್ ಇಫ್ ಪೀಸ್ ಡೀಲ್ ಬಿಡ್ ಫೈಲ್ಸ್. ಅಂದ್ರೆ ಟ್ರಂಪ್ ಜೊತೆ ಪುಟಿನ್ ಅವರ ಮೀಟಿಂಗ್ ಏನಾಗ್ತಾ ಇದೆ, ಈ ಮೀಟಿಂಗ್ ಅಲ್ಲಿ ಏನಾದ್ರೂ ಶಾಂತಿ ಮಾತುಕತೆ ಆಗಿಲ್ಲ ಅಂತಂದ್ರೆ ಭಾರತದ ಮೇಲೆ ಇನ್ನೂ ಜಾಸ್ತಿ ಟ್ಯಾರಿಫ್ ಹಾಕಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದು ಅಮೆರಿಕ ಭಾರತವನ್ನ ಯಾವ ರೀತಿ ಅನ್ಕೊಳ್ತಿದೆಯೋ ಗೊತ್ತಿಲ್ಲ. ಖಂಡಿತ ಭಾರತ ಅಂತೂ ಇದಕ್ಕೆ ರಿಯಾಕ್ಟ್ ಮಾಡಲೇಬೇಕು. ಆ ರೀತಿಯ ಸನ್ನಿವೇಶವನ್ನ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಶಾಂತವಾಗಿ ಇದ್ದಿದ್ದಾಯ್ತು. ಯಾಕೆಂತಂದ್ರೆ ಚೈನಾ ಭಾರತಕ್ಕಿಂತ ಜಾಸ್ತಿ ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅವರ ಮೇಲೆ ಟ್ಯಾರಿಫ್ ಪಾಸ್ ಮಾಡ್ತಾರೆ, ಭಾರತದ ಮೇಲೆ ಧಮಕಿ ಹಾಕ್ತಿದ್ದಾರೆ. ಇವ್ರು ಏನ್ ಅನ್ಕೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ಅದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಪ್ರತಿ ಭಾರತೀಯನಲ್ಲೂ ಈಗಾಗಲೇ ಅನಿಸ್ತಿದೆ. ಈ ಮಾತನ್ನ ಕೇಳಿದ್ಮೇಲೆ ಇನ್ನೂ ಸ್ವಲ್ಪ ಅನಿಸ್ತಿರ್ಬೋದು ನಿಮ್ಗೂ ಕೂಡ. ಇನ್ ಕೇಸ್ ಇವರು ಚೀನಾದ ಮೇಲೂ ಕೂಡ ಹಾಕಿ ನಮ್ಮ ಮೇಲೂ ಹಾಕಿದಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೋದಿತ್ತು. ಜಾಸ್ತಿ ತಗೊಳ್ಳೋರ ಮೇಲೆ ಹಾಕೋದಿಲ್ಲ. ಜೊತೆಗೆ ಅವ್ರಿಗೆ ಗೊತ್ತಿದೆ, ಚೈನಾದ ಮೇಲೆ ನಾವು ಟ್ಯಾರಿಫ್ ಹಾಕಿದ್ರೆ ಚೈನಾಕ್ಕಿಂತ ಎಫೆಕ್ಟ್ ನಮ್ಮ ಮೇಲೆ ಆಗುತ್ತೆ ಅಂತ. ಅಂದ್ರೆ ಅಮೆರಿಕದ ಮೇಲೆ, ಅಮೆರಿಕನ್ ಎಕಾನಮಿ ಕೊಲ್ಯಾಪ್ಸ್ ಆಗುವಂತ ಡೇಂಜರ್ ಸೈನ್ ಗಳು ಕೂಡ ಲಿಂಕ್ ಆಗಿದ್ದಾವೆ. ಅದಕ್ಕೆ ಅವರು ಈ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರೆ. ಬಟ್ ಭಾರತಕ್ಕೇನು ಅಂತ ದೊಡ್ಡ ನಷ್ಟ ಖಂಡಿತ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ಅವರು ಟ್ಯಾರಿಫ್ ಹಾಕಿದ ತಕ್ಷಣ ಭಾರತೀಯ ಕಂಪನಿಗಳೇನು ಪೇ ಮಾಡೋದಿಲ್ಲ, ಅಮೆರಿಕನ್ಸೇ ಪೇ ಮಾಡೋದು. ಆದ್ರೆ ಏನಾಗುತ್ತೆ, ಬೇರೆ ದೇಶಗಳಿಂದ ಸೇಮ್ ಪ್ರಾಡಕ್ಟ್ಸ್ ಬರ್ತಿದ್ದಂತ ಸಂದರ್ಭದಲ್ಲಿ ನಮ್ಮ ಬೆಲೆ ಜಾಸ್ತಿ ಆಗುತ್ತೆ, ಅವರುಗಳ ಬೆಲೆ ಕಡಿಮೆ ಆಗುತ್ತೆ. ಹಾಗಾಗಿ ಯೂಶುವಲಿ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಕಡಿಮೆ ಬೆಲೆಗೆ ಯಾವ್ದು ಸಿಗುತ್ತೋ ಆ ಕಡೆ ತಗೊಳ್ತಾರೆ. ಹಾಗಾಗಿ ಕಸ್ಟಮರ್ಸ್ ಅನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಯುಎಸ್ ಟ್ರೇಡರ್ಸ್ ಕೂಡ ಕಡಿಮೆಗೆ ಎಲ್ಲಿ ಸಿಗುತ್ತೋ ಅಲ್ಲಿಂದ ತಗೊಳಕ್ ನೋಡ್ತಾರೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಆಗುತ್ತೆ. ಅದನ್ನ ಬೇರೆ ಕಡೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಕಂಪನೀಸ್. ಒಟ್ಟಿನಲ್ಲಿ ಇವರಿಂದ ಬರ್ತಿರೋದಂತೂ ಧಮಕಿಗಳೇ. ಆದಷ್ಟು ರಷ್ಯಾದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಭಾರತವನ್ನ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅಮೆರಿಕ ಏನೇ ಪ್ರೆಷರ್ ಹಾಕಿದ್ರು ರಷ್ಯಾ ಮಾತು ಕೇಳಲ್ಲ ಅಂತ. ಹಾಗಾಗಿ ಭಾರತವನ್ನ ದಾಳವಾಗಿ ಬಳಸ್ಕೊತಿದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ರಷ್ಯಾ ಎಷ್ಟು ಬೆಲೆ ಕೊಡ್ತಾ ಇದೆ ಅಮೆರಿಕಾಗೆ ಅಂತ. ನೋಡೋಣ ಏನಾಗುತ್ತೆ ನಾಳೆಯ ಮೀಟಿಂಗ್ ಅಲ್ಲಿ. ಪೀಸ್ ಡೀಲ್ ಆಗುತ್ತಾ ಇಲ್ವಾ ಅಂತ. ಖಂಡಿತ ಇಲ್ಲಿ ಪುಟಿನ್ ಹೇಳಿದಕ್ಕೆ ಒಪ್ಕೊಂಡ್ರೆ ಡೀಲ್ ಆಗುತ್ತೆ, ಟ್ರಂಪ್ ಹೇಳಿದ್ದಕ್ಕಂತೂ ಒಪ್ಕೊಳ್ಳೋದಿಲ್ಲ ಅವರು, ಅದಂತೂ ಪಕ್ಕ. ಹಾಗಾಗಿ ನನಗಂತೂ ನಂಬಿಕೆ ಇಲ್ಲ ಪೀಸ್ ಡೀಲ್ ಆಗುತ್ತೆ ಅಂತ. ಯಾಕಂದ್ರೆ ಪುಟಿನ್ ಹೇಳಿದ್ದಕ್ಕೆ ಟ್ರಂಪ್ ಒಪ್ಕೊಳ್ತಾರೋ ಬಿಡ್ತಾರೋ, ಜೆಲೆನ್ಸ್ಕಿ ಒಪ್ಪಲ್ಲ. ಜೆಲೆನ್ಸ್ಕಿ ಮೀಟಿಂಗ್ ಅಲ್ಲಿ ಏನ್ ಭಾಗವಹಿಸ್ತಿಲ್ಲ, ಆದ್ರೆ ಅವ್ರು ಒಪ್ಪಲ್ಲ. ಹಾಗಾಗಿ ಇಲ್ಲಿ ಔಟ್ಕಮ್ ಬರುತ್ತೆ ಅನ್ನೋ ಅಂತ ನಂಬಿಕೆ ನನಗಂತೂ ಇಲ್ಲ. ಬಟ್ ಇನ್ ಕೇಸ್ ಬಂದ್ರೆ ಖಂಡಿತ ಅದು ಮಾರ್ಕೆಟ್ಸ್ಗೂ ಕೂಡ ಒಳ್ಳೇದು, ನಮಗೂ ಕೂಡ ಒಳ್ಳೇದು. ನೋಡೋಣ. ನೆಕ್ಸ್ಟ್ ರಿಸಲ್ಟ್ಸ್ ಕಡೆ ಬಂದ್ರೆ, ಅಶೋಕ್ ಲೇಲ್ಯಾಂಡ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂನಲ್ಲಿ ನೋಡಬಹುದು 1.5% ಅಪ್ ಆಗಿದೆ. ಎಬಿಡಾ 6% ಅಪ್ ಆಗಿದೆ. ಮಾರ್ಜಿನ್ಸ್ 11.1 ಇದೆ. ಹಿಂದಿನ ವರ್ಷ 10.6 ಇತ್ತು. ಪ್ರಾಫಿಟ್ 13% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅಶೋಕ್ ಲೇಲ್ಯಾಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ Q1 ಅಲ್ಲಿ. ನಂತರ JTE KT ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಟೈಮ್ ಕೂಡ ನೋಡಬಹುದು 1 o'clock ಅಲ್ಲಿ. ರೆವಿನ್ಯೂ 2.4% ಅಪ್ ಆಗಿದೆ. ಎಬಿಡಾ 17.5% ಡೌನ್ ಇದೆ. ಮಾರ್ಜಿನ್ಸ್ 5.4 ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ 6.8 ಇತ್ತು. ಪ್ರಾಫಿಟ್ 27% ಡೌನ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ JTE KT ನಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಆಲ್ಕೈಲ್ ಅಮೈನ್ಸ್ ರೆವಿನ್ಯೂ 1.5% ಅಪ್ ಆಗಿದೆ. ಎಬಿಡಾ 3.2% ಡೌನ್ ಇದೆ. ಮಾರ್ಜಿನ್ಸ್ 18.9 ಇದೆ. ಹಿಂದಿನ ಸಲ 19.8 ಇತ್ತು. ನೆಟ್ ಪ್ರಾಫಿಟ್ ಫ್ಲಾಟ್ ಇದೆ, 49 ಕೋಟಿ ಇದೆ ಈ ಕ್ವಾರ್ಟರ್ ಅಲ್ಲಿ. ನಂತರ ಅಮರ ರಾಜ ರೆವಿನ್ಯೂ ನೋಡಬಹುದು 4.2% ಅಪ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಎಬಿಡಾದಲ್ಲಿ 16.8% ಡೌನ್ ಇದೆ. ಮಾರ್ಜಿನ್ಸ್ 10.7 ಇದೆ. ಹಿಂದಿನ ಸಲ 13.4 ಇತ್ತು. ನೆಟ್ ಪ್ರಾಫಿಟ್ 33% ಡೌನ್ ಇದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ನಂತರ ವಿನತಿ ಆರ್ಗ್ಯಾನಿಕ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ನೋಡಬಹುದು 2ವರೆಗೆ. ರೆವಿನ್ಯೂ 3.3% ಅಪ್ ಆಗಿದೆ. ಎಬಿಡಾ 28% ಅಪ್ ಇದೆ. ಮಾರ್ಜಿನ್ಸ್ 29.5 ಇದೆ. ಹಿಂದಿನ ಸಲ 23.8 ಇತ್ತು. ಪ್ರಾಫಿಟ್ 23.8% ಅಪ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು. ನಂತರ IRB ಇನ್ಫ್ರಾ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು ಇಯರ್ ಆನ್ ಇಯರ್ 13.3% ಅಪ್ ಆಗಿದೆ. ಎಬಿಡಾದಲ್ಲಿ 11.2% ಅಪ್ ಆಗಿದೆ. ಮಾರ್ಜಿನ್ಸ್ 45.4 ಇದೆ. ಹಿಂದಿನ ವರ್ಷ 46.2 ಇತ್ತು. ನೆಟ್ ಪ್ರಾಫಿಟ್ 45% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಈ ರೀತಿ ಪರ್ಫಾರ್ಮೆನ್ಸ್ IRB ಇನ್ಫ್ರಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ Q1 ಅಲ್ಲಿ.
ನಂತರ ಇಂಡಿಯನ್ ಆಯಿಲ್ ರೆವೆನ್ಯೂ ನೋಡಬಹುದು 1% ಡೌನ್ ಇದೆ, ಎಬಿಟಾ 7% ಡೌನ್ ಇದೆ, ಮಾರ್ಜಿನ್ 6.5 ಇದೆ, ಹಿಂದಿನ ಸಲ 7 ಇತ್ತು, ನೆಟ್ ಪ್ರಾಫಿಟ್ 21.7% ಡೌನ್ ಇದೆ ಪರ್ಫಾರ್ಮೆನ್ಸ್. ನಂತರ ಈಥೋಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ನೋಡಬಹುದು 2.5 ರೆವೆನ್ಯೂ 26.7% ಅಪ್ ಆಗಿದೆ, ಎಬಿಟಾ 6.6% ಅಪ್ ಆಗಿದೆ, ಮಾರ್ಜಿನ್ಸ್ 13.3% ಇದೆ, ಹಿಂದಿನ ಸಲ 15.8 ಇತ್ತು, ಪ್ರಾಫಿಟ್ 16.6% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಈಥೋಸ್ ಲಿಮಿಟೆಡ್ ಮಾಡಿದೆ Q1 ಅಲ್ಲಿ. ನಂತರ ಬೋರೋಸಿಲ್ ರೆವೆನ್ಯೂ 5.2% ಅಪ್ ಆಗಿದೆ, ನೆಟ್ ಪ್ರಾಫಿಟ್ 87% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಹಾಗೆ ಎಬಿಟಾದಲ್ಲಿ 12% ಅಪ್ ಇದೆ, ಮಾರ್ಜಿನ್ಸ್ 16 ಇದೆ, ಹಿಂದಿನ ಸಲ 15.1 ಇತ್ತು, ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ನಂತರ ಆಸ್ಟ್ರಾಜೆನೆಕಾ ರೆವೆನ್ಯೂ ನೋಡಬಹುದು 35.8% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಪ್ರಾಫಿಟ್ 55 ಕೋಟಿ ಇದೆ, ಹಿಂದಿನ ವರ್ಷ 11.8 ಕ್ರೋರ್ಸ್ ಇತ್ತು, ಅಂದ್ರೆ ನಿಯರ್ಲಿ 12 ಕ್ರೋರ್ ಇದ್ದದ್ದು ನಿಯರ್ಲಿ 56 ಕ್ರೋರ್ ಆಗಿದೆ ಈ ಸಲ. ಎಬಿಟಾದಲ್ಲಿ 81 ಕ್ರೋರ್ಸ್ ಇದೆ, ಹಿಂದಿನ ಸಲ 38 ಕ್ರೋರ್ ಇತ್ತು, ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು 9.8 ಇಂದ 15.4% ಗೆ ಅಪ್ ಆಗಿದೆ. ನಂತರ ಐನಾಕ್ಸ್ ಗ್ರೀನ್ ಇದು ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ನೋಡಬಹುದು, ನೀವು ಇಲ್ಲಿ 4 o'clock ಬಂದಿದೆ ರಿಸಲ್ಟ್. ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ, ರಜೆ ಇರೋದ್ರಿಂದ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ರೆವೆನ್ಯೂ ನೋಡಬಹುದು 10.5% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಹೀಗೆ ಪ್ರಾಫಿಟ್ 22 ಕೋಟಿ ಇದೆ, ಹಿಂದಿನ ಸಲ ಬರೀ 3.25 ಕೋಟಿ ಇತ್ತು. ಎಬಿಟಾದಲ್ಲಿ ಡೌನ್ ಇದೆ 64% ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ನೋಡಬಹುದು. ಹಾಗೆ ಮಾರ್ಜಿನ್ಸ್ 10.9 ಇದೆ, ಹಿಂದಿನ ಸಲ 33.3 ಇತ್ತು, ಮಾರ್ಜಿನ್ಸ್ ಅಲ್ಲಿ ದೊಡ್ಡ ಎಫೆಕ್ಟ್ ಆಗಿದೆ, ಅದನ್ನು ನೀವು ಇಲ್ಲಿ ನೋಡಬಹುದು. ನಂತರ ಗ್ಲೆನ್ಮಾರ್ಕ್ ಫಾರ್ಮಾ, ಹಾಗೆ ಇನ್ನು ಮುಂದೆ ಕವರ್ ಮಾಡೋ ಎಲ್ಲ ಕಂಪನಿಗಳ ನಂಬರ್ಸ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ. ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರನೇ ನೋಡ್ಲಿಕ್ಕೆ ಸಿಗೋದು. ಗ್ಲೆನ್ಮಾರ್ಕ್ ಫಾರ್ಮಾದ ನಂಬರ್ಸ್ ಕೂಡ ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ರೆವೆನ್ಯೂನಲ್ಲಿ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಜಸ್ಟ್ 0.6% ಅಪ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ 86% ಡೌನ್ ಇದೆ ಪರ್ಫಾರ್ಮೆನ್ಸ್. ಎಬಿಟಾ 1% ಡೌನ್ ಇದೆ, ಮಾರ್ಜಿನ್ಸ್ 17.8% ಇದೆ, ಹಿಂದಿನ ಸಲ 18.1 ಇತ್ತು. ಒನ್ ಟೈಮ್ ಗೇನ್ 323 ಕೋಟಿಯನ್ನ ಗಳಿಸ್ಕೊಂಡಿದೆ. ಯಾಕೆ ಈ ಒನ್ ಟೈಮ್ ಗೇನ್ ಆಗಿದೆ ಅನ್ನೋದನ್ನ ನೀವು ನೋಡಬೇಕು ಅಂದ್ರೆ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಟ್ಸ್ ಅಲ್ಲಿ ಕೊಟ್ಟಿರುತ್ತೆ ಕಂಪನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ನಂತರ ಹಿಂದೂಸ್ತಾನ್ ಕಾಪರ್ ಫೈನಾನ್ಷಿಯಲ್ಸ್ ನೋಡಬಹುದು ಡೌನ್ ಆಗಿದೆ, ರೆವೆನ್ಯೂನಲ್ಲಿ 29%, ಪ್ರಾಫಿಟ್ ಕೂಡ 29% ಡೌನ್ ಇದೆ, ಎಬಿಟಾ 20.5% ಡೌನ್ ಇದೆ, ಮಾರ್ಜಿನ್ಸ್ 36.5 ಇಂದ 41% ಗೆ ಅಪ್ ಆಗಿದೆ. ಮಾರ್ಜಿನ್ಸ್ ವೈಸ್ ಇಂಪ್ರೂವ್ ಆಗಿದೆ, ರೆವೆನ್ಯೂ ಪ್ರಾಫಿಟ್ ಅಂಡ್ ಎಬಿಟಾ ಡೌನ್ ಇದೆ ನೋಡಬಹುದು. ನಂತರ ಪತಂಜಲಿ ಫುಡ್ಸ್ ರೆವೆನ್ಯೂ ನೋಡಬಹುದು 24% ಅಪ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ನೆಟ್ ಪ್ರಾಫಿಟ್ ಡೌನ್ ಇದೆ 31%, ಎಬಿಟಾ ಕೂಡ ಡೌನ್ ಇದೆ 22%, ಮಾರ್ಜಿನ್ಸ್ ಡೌನ್ ಇದೆ, ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 3.6 ಇದೆ, ಈಗ ಹಿಂದಿನ ವರ್ಷ 5.7 ಇತ್ತು. ನಂತರ ಐನಾಕ್ಸ್ ವಿಂಡ್, ಅವಾಗಲೇ ನಾವು ಐನಾಕ್ಸ್ ಗ್ರೀನ್ ನೋಡಿದ್ವಿ, ಈಗ ಐನಾಕ್ಸ್ ವಿಂಡ್ ನೋಡಬಹುದು. ರೆವೆನ್ಯೂನಲ್ಲಿ 29% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನೆಟ್ ಪ್ರಾಫಿಟ್ 106 ಕೋಟಿ ಇದೆ, ಹಿಂದಿನ ಸಲ ಬರೀ 10 ಕೋಟಿ ಇತ್ತು. ಎಬಿಟಾದಲ್ಲಿ 36.5% ಅಪ್ ಆಗಿದೆ. ಮಾರ್ಜಿನ್ಸ್ ನೋಡಬಹುದು 21 ಇತ್ತು ಹಿಂದಿನ ವರ್ಷ, ಈಗ 22.2% ಗೆ ಅಪ್ ಆಗಿದೆ. ನಂತರ ಅಹ್ಲುವಾಲಿಯಾ ಕಾಂಟ್ರಾಕ್ಟ್ಸ್ ರೆವೆನ್ಯೂ ನೋಡಬಹುದು 9.3% ಅಪ್ ಆಗಿದೆ, ಪ್ರಾಫಿಟ್ 67.6% ಅಪ್ ಆಗಿದೆ, ಎಬಿಟಾ 42.8% ಅಪ್ ಆಗಿದೆ, ಮಾರ್ಜಿನ್ಸ್ 8.6% ಇದೆ, ಹಿಂದಿನ ವರ್ಷ 6.6 ಇತ್ತು. ನಂತರ ಟಿಪ್ಸ್ ಫಿಲ್ಮ್ಸ್ ನೋಡಬಹುದು ರೆವೆನ್ಯೂ 95 ಕೋಟಿ ಇದೆ, ಹಿಂದಿನ ಸಲ ಬರೀ 12.5 ಕೋಟಿ ಇತ್ತು ನಿಯರ್ಲಿ. ಎಬಿಟಾ 7 ಕ್ರೋರ್ಸ್ ಇದೆ, ಹಿಂದಿನ ಸಲ 6.7 ಇತ್ತು, ಮಾರ್ಜಿನ್ಸ್ 7.4% ಇದೆ, ಪ್ರಾಫಿಟ್ 4.7 ಕ್ರೋರ್ ರಿಪೋರ್ಟ್ ಮಾಡಿದೆ, ಹಿಂದಿನ ಸಲ 6.76 ಕ್ರೋರ್ ಇತ್ತು. ನಂತರ ವೋಡಾಫೋನ್ ಐಡಿಯಾ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇವತ್ತು. ರೆವಿನ್ಯೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಏನು ಡಿಫರೆನ್ಸ್ ಆಗಿಲ್ಲ. ಹಾಗೆ ಕಂಪನಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ 7,166 ಕೋಟಿಯನ್ನ ಲಾಸ್ ರಿಪೋರ್ಟ್ ಮಾಡಿತ್ತು, ಈ ಸಲ 6,600 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಎಸ್ಟಿಮೇಟ್ ನೋಡಬಹುದು 6,800 ಕೋಟಿ ಇತ್ತು ಲಾಸ್, ಆದ್ರೆ ಅದಕ್ಕಿಂತ ಕಡಿಮೆನೆ ರಿಪೋರ್ಟ್ ಮಾಡಿದೆ. ರೆವಿನ್ಯೂ ವೈಸ್ ಎಸ್ಟಿಮೇಟ್ 11,152 ಕೋಟಿ ಇತ್ತು, 11,022 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಎಬಿಟಾ 1% ಡೌನ್ ಇದೆ, ಎಸ್ಟಿಮೇಟ್ 4,655 ಕೋಟಿ ಇತ್ತು, 4,612 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಇನ್ನು ಮಾರ್ಜಿನ್ಸ್ 41.8 ಇದೆ, ಹಿಂದಿನ ಸಲ 42.3 ಇತ್ತು, ಎಸ್ಟಿಮೇಷನ್ 41.74 ಇತ್ತು, 41.8 ಅನ್ನು ರಿಪೋರ್ಟ್ ಮಾಡಿದೆ. ಹಾಗೆ ಅವರೇಜ್ ರೆವಿನ್ಯೂ ಪರ್ ಯೂಸರ್ ಅರ್ಪು ನೋಡಬಹುದು 1.1% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. 175 ಇತ್ತು ಹಿಂದಿನ ವರ್ಷ, ಈಗ 177 ಆಗಿದೆ, 1.1% ಅಪ್ ಆಗಿದೆ ಅರ್ಪು. ಸರಿ ಗೆಳೆಯರಿ, ಇಲ್ಲಿವರೆಗೂ ಬಂದಿರುವಂತಹ ಒಂದಷ್ಟು ನಂಬರ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ಹಲವು ಕಂಪನಿಗಳ ನಂಬರ್ಸ್ ಬರ್ತಾ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಸಾಧ್ಯವಾದ್ರೆ ನಾಳೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಇನ್ನೊಂದಷ್ಟನ್ನ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.